ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾವು ಆಲೂಗಡ್ಡೆ ಬಜ್ಜಿನ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ 1 ಕಪ್ ಬಜ್ಜಿ ಹಿಟ್ಟನ್ನು ತಗೊಂಡಿನಿ. ಅದನ್ನು ಈ ಥರ ಜರಡಿ ಮಾಡಬೇಕು. ಮಾಡಿ ಆಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಆಮೇಲೆ ಅರ್ಧ ಸ್ಪೂನು ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ. ಆಮೇಲೆ 1 ಚಿಟಿಕೆ ಸೋಡಾ ಪುಡಿನ ಹಾಕ್ತಾ ಇದ್ದೀನಿ. ಆಮೇಲೆ ಅರ್ಧ ಸ್ಪೂನ್ ಖಾರ ಪುಡಿನ ಹಾಕ್ತಾ ಇದ್ದೀನಿ. ಹಾಕಿ 1 ಸ್ಪೂನು ಅಜಿವಾನನ ಹಾಕ್ತಾ ಇದ್ದೀನಿ. ಆಮೇಲೆ ಇದನ್ನ ಎಲ್ಲಾನು ಕಲಿಸ್ಬೇಕು, ಚೆನ್ನಾಗಿ ಕಲಸಿ ಆಮೇಲೆ ಇದಕ್ಕೆ ಕಾದ ಎಣ್ಣೆನ ಹಾಕಬೇಕು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಆ ಎಣ್ಣೆನ ಇದಕ್ಕೆ ಹಾಕಬೇಕು. 1 ಸ್ಪೂನ್ ಇಲ್ಲ 2 ಸ್ಪೂನ್ ಹಾಕಬೇಕು. 1.5 ಸ್ಪೂನ್ ಹಾಕಿದ್ದೀನಿ ನಾನು. ಹಾಕಿ ಇದನ್ನು ಈಗ ಒಂದ್ಸಲ ಸ್ವಲ್ಪ ಕಲಸಿ ಆಮೇಲೆ ನೀರು ಹಾಕಿಬಿಟ್ಟು ಕಲಿಸ್ಬೇಕು. ನೀರನ್ನ ನೋಡಿ ಹಾಕಬೇಕು. ಎಷ್ಟು ಬೇಕಷ್ಟು ಮಾತ್ರ ಹಾಕಬೇಕು. ಹಿಟ್ಟು ಈ ಥರ ಆಗಬೇಕು ಅಷ್ಟೇ. ಫುಲ್ ಗಟ್ಟಿಗೂ ಆಗಬಾರ್ದು, ಫುಲ್ ನೀರು ಆಗಬಾರ್ದು. ಈ ಥರ ಆಗಬೇಕು. ಎಣ್ಣೆ ಕಾಯ್ತಾ ಇದೆ. ಈಗ ಆಲೂಗಡ್ಡೆನ ಪೀಲ್ ಮಾಡಿ ಅದನ್ನು ಕಟ್ ಮಾಡೋಣ. ಇದನ್ನು ಈ ಥರ ಪೀಲ್ ಮಾಡಬೇಕು. ಎಲ್ಲಾನು ಪೀಲ್ ಮಾಡಿ ಆಮೇಲೆ ರೌಂಡ್ಗೆ ಕಟ್ ಮಾಡಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಈ ಮಳೆಗಾಲದಲ್ಲಿ ಈ ಥರ ಬಜ್ಜಿ ಮಾಡಿಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತವೆ. ಹಾಗಾಗಿ ಇದನ್ನು ಟ್ರೈ ಮಾಡಿ ನೋಡಿ. ಈ ಥರ ಎಲ್ಲಾನು ಸಿಪ್ಪೆನ ತೆಗಿಬೇಕು. ತೆಗೆದುಬಿಟ್ಟು ತೊಳೆದು ಆಮೇಲೆ ಈ ಥರ ರೌಂಡ್ಗೆ ಕಟ್ ಮಾಡಬೇಕು. ಇದನ್ನು ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಸಾಯಂಕಾಲ ಟೈಮಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದನ್ನು ಮಾಡ್ಬೋದು. ಈ ಥರ ಎಲ್ಲಾನು ಕಟ್ ಮಾಡಬೇಕು. ಆಮೇಲೆ ಇದನ್ನು ಈ ಥರ ಹಿಟ್ಟಲ್ಲಿ ಅದ್ದಿ ಎಣ್ಣೆಯಲ್ಲಿ ಹಾಕಬೇಕು. ಈ ಥರ ಎಲ್ಲಾನು ಅದ್ದಿ ಹಾಕಬೇಕು. ಇದು ತುಂಬಾ ಸುಲಭವಾಗಿಯೇ ಮಾಡ್ಕೋಬೋದು. 10 ನಿಮಿಷದಲ್ಲಿ ರೆಡಿ ಆಗುವ ಆಲೂಗಡ್ಡೆ ಬಜ್ಜಿ. ಇದನ್ನೊಂದ್ಸಲ ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಳಗಡೆ ಆಲೂಗಡ್ಡೆ ಚೆನ್ನಾಗಿ ಕುದಿಯೋ ಥರ ಫ್ರೈ ಮಾಡಬೇಕು. ಇದನ್ನು ಈ ಥರ ತಿರುವಾಕಿ ಕರಿಬೇಕು. ಈ ಥರ ತಿರುವಾಗ್ತಾ ಇರಬೇಕು. ಹಾಗಾದರೆ ಒಳಗಡೆ ಆಲೂಗಡ್ಡೆ ಚೆನ್ನಾಗಿ ಕುದ್ದಿರ್ತದೆ ನೋಡಿ. ಈ ಥರ ಕಲರ್ ಬರೋ ತನಕ ಕರಿಬೇಕು. ಆಮೇಲೆ ಇದನ್ನು ಈಗ ತೆಗೆಯೋಣ. ತೆಗೆದುಬಿಟ್ಟು ಆಮೇಲೆ ಇನ್ನೊಂದು ಸಲ ಹಾಕೋದನ್ನು ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿ ಬಂದಿವೆ ಆಲೂಗಡ್ಡೆ ಬಜ್ಜಿ. ಈಗ ಇನ್ನೊಂದು ಸಲ ಹಾಕ್ತಾ ಇದ್ದೀನಿ. ಇಷ್ಟೇ. ಈ ಥರ ಆಲೂಗಡ್ಡೆನ ಈ ಥರ ಡಿಪ್ ಮಾಡಿ ಹಾಕಿದರೆ ಆಯಿತು. ಎಲ್ಲಾನು ಈ ಥರ ಹಾಕಬೇಕು. ಹಾಕಿ ಇವನ್ನ ಈ ಥರ ತಿರುವಾಕ್ತಾ ಇರಬೇಕು. ತಿರುವಾಕೋದ್ರಿಂದ ಒಳಗಡೆ ಆಲೂಗಡ್ಡೆ ಚೆನ್ನಾಗಿ ಕುದೀತದ ನೋಡಿ. ಇಷ್ಟೇ. ಆಲೂಗಡ್ಡೆ ಬಜ್ಜಿ ತುಂಬಾ ಫಾಸ್ಟಾಗಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.